ಲೋಕಸಭೆ ಹಿನ್ನಡೆಯ ನಂತರ ಮತ್ತೆ ಆಪರೇಷನ್ ಕಮಲ ಶುರುವಾಗಿದೆ. ಆಪರೇಷನ್ ಕಮಲಕ್ಕೆ ಮತ್ತೆ ನಾಂದಿಯನ್ನ ಹಾಡಿದೆ ಬಿಜೆಪಿ ಪಡೆ. ಮಾಜಿ ಮುಖ್ಯಮಂತ್ರಿಗಳಿಗೆ ಗಾಳವನ್ನ ಹಾಕಿದೆ ಬಿಜೆಪಿ. ಶೀಘ್ರದಲ್ಲೇ ಬಿಜೆಪಿಯನ್ನ ಸೇರಲಿದ್ದಾರೆ ಮಾಜಿ ಮುಖ್ಯಮಂತ್ರಿ. ದೆಹಲಿಯಲ್ಲಿ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿಯ ಸೇರ್ಪಡೆ ಕಾರ್ಯಕ್ರಮ. ಹಲವು ಶಾಸಕರೊಂದಿಗೆ ಬಿಜೆಪಿ ಸೇರ್ಪಡೆಗೆ ವೇದಿಕೆ ಸಜ್ಜಾಗುಬಿಟ್ಟಿದೆ. ಒಂದು ವೇಳೆ ಶಾಸಕರೊಂದಿಗೆ ಬಂದ್ರೆ ಸರ್ಕಾರ ಪತನ ಆಗೋದು ಫಿಕ್ಸ್ ಆಗಿದೆ. ಜಾರ್ಖಂಡ್ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಜಾರ್ಖಂಡ್ ಮಾಜಿ ಸಿಎಂ ಚಂಪಾಯಿ ಸೋರೆನ್ ಜಂಪ್ ಅವರ ಸೇರ್ಪಡೆಗೆ ವೇದಿಕೆ ಸಜ್ಜಾಗಿದೆ. ಜೆಎಂಎಂ ಪಕ್ಷದಿಂದ ಬಿಜೆಪಿ ಸೇರ್ಪಡೆಗೆ ಸಜ್ಜಾಗು ಬಿಟ್ಟಿದ್ದಾರೆ ಚಂಪಾಯಿ ಸೋರೆನ್ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ. ಅಮಿತ್ ಶಾ ಬಳಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಸೋರೆನ್. ನವೆಂಬರ್ನಲ್ಲಿ ಜಾರ್ಖಂಡ್ಗೆ ವಿಧಾನಸಭೆ ಚುನಾವಣೆ ಇದೆ. ಹೀಗಾಗಿ ಹೇಮಂತ್ ಸೋರೆನ್ ಸರ್ಕಾರಕ್ಕೆ ಪತನದ ಭೀತಿ ಈಗ ಎದುರಾಗುಬಿಟ್ಟಿದೆ. ಈ ಬಾರಿಯ ಲೋಕಸಭೆಯ ಹಿನ್ನಡೆಯ ನಂತರ ಮತ್ತೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಆಪರೇಷನ್ ಕಮಲಕ್ಕೆ ನಾಂದಿಯನ್ನ ಹಾಡಿದೆ ಬಿಜೆಪಿ. ಈಗ ಈ ಮೂಲಕ ಮಾಜಿ ಮುಖ್ಯಮಂತ್ರಿಗಳಿಗೆ ಗಾಳವನ್ನ ಹಾಕಿದ್ದಾರೆ. ಈ ಬಾರಿ ಶೀಘ್ರದಲ್ಲೇ ಬಿಜೆಪಿಯನ್ನ ಸೇರಲಿದ್ದಾರೆ ಆ ಮಾಜಿ ಮುಖ್ಯಮಂತ್ರಿ. ದೆಹಲಿಯಲ್ಲಿ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿಯ ಸೇರ್ಪಡೆಯ ಕಾರ್ಯಕ್ರಮ. ಏನೋ ಅವರೊಬ್ಬರೇ ಅಲ್ಲ, ಅವರ ಜೊತೆಯಲ್ಲಿ ಹಲವು ಶಾಸಕರು ಕೂಡ ಸೇರ್ಪಡೆ ಆಗ್ತಾರೆ. ಎಲ್ಲದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗಿದೆ. ಒಂದು ವೇಳೆ ಶಾಸಕರೊಂದಿಗೆ ಮಾಜಿ ಮುಖ್ಯಮಂತ್ರಿ ಎಲ್ಲಾದ್ರೂ ಸೇರ್ಪಡೆ ಆದ್ರೆ ಅಲ್ಲಿನ ಸರ್ಕಾರ ಪತನ ಆಗೋದು ಫಿಕ್ಸ್ ಆಗಿದೆ. ಇದಾಗ್ತಾ ಇರುವಂತದ್ದು ಜಾರ್ಖಂಡ್ ರಾಜಕೀಯದಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಚಂಪಾಯಿ ಸೋರೆನ್ ಜಂಪ್ ಅವರು ಸೇರ್ಪಡೆ ಆಗ್ತಾರಂತೆ. ಜೆಎಂಎಂ ಪಕ್ಷದಿಂದ ಬಿಜೆಪಿ ಸೇರ್ಪಡೆಗೆ ಈಗ ಸಕಲವೂ ಸಿದ್ಧವಾಗಿಬಿಟ್ಟಿದೆ. ಇನ್ನು ಚಂಪಾಯಿ ಸೋರೆನ್ ಜಾರ್ಖಂಡಿನ ಮಾಜಿ ಮುಖ್ಯಮಂತ್ರಿ. ಈ ಕುರಿತಂತೆ ಅಮಿತ್ ಶಾ ಬಳಿ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ನವೆಂಬರ್ನಲ್ಲಿ ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ಆಗುತ್ತೆ. ಇಂಥ ಹೊತ್ತಲ್ಲೇ ಹೇಮಂತ್ ಸೋರೆನ್ ಸರ್ಕಾರಕ್ಕೆ ಪತನದ ಭೀತಿ ಎದುರಾಗುಬಿಟ್ಟಿದೆ ಈಗ.